ನಮಸ್ತೆ ಫ್ರೆಂಡ್ಸ್. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡುವ ಕೆಲವೊಂದು ತಪ್ಪುಗಳಿಂದ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಮ್ಮನ್ನು ಮುನಿಸಿಕೊಂಡು ಅಂದರೆ ನಮ್ಮ ಮೇಲೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಚಂಚಲೆ. ಮಹಾಲಕ್ಷ್ಮಿಗೆ ಅವಮಾನ ಆದ ಜಾಗದಲ್ಲಿ ಮಹಾಲಕ್ಷ್ಮಿ ಸ್ವಲ್ಪ ಹೊತ್ತು ಕೂಡ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಾವು ಯಾವ ತಪ್ಪುಗಳನ್ನು ಮಾಡಿದರೆ ಮಹಾಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನೋಡಿ, ನಮಗೆ ಗೊತ್ತಿಲ್ಲದೆ ಆಗಿರುವ ತಪ್ಪಿಗೆ ಕ್ಷಮೆ ಇದೆ, ಅದೇ ಗೊತ್ತಿದ್ದು ಮಾಡುವ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಉಂಟಲ್ಲ, ಇಷ್ಟು ದಿವಸ ನೀವು ಮಾಡ್ತಾ ಇದ್ರೆ ಇನ್ನು ಮುಂದೆ ಆದರೂ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ದಿನಾ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯುವ ಹೆಣ್ಣು ಮಕ್ಕಳು ಕೂಡ ಆಯ್ತಾ, ನಿಮ್ಮ ಮನೆಯ ಪಾತ್ರೆ, ನಾನು ಬೇರೆಯವ್ರದ್ದು ಮನೆದಂತ ಹೇಳ್ಕೊಂಡು ಹೇಳಿಲ್ಲ. ಯಾರು ದಿನಾ ಬೆಳಿಗ್ಗೆ ಎದ್ದು ಪಾತ್ರೆ ತೊಳಿತಾರೆ ನೋಡಿ, ಅಂತಹವರು ಕೂಡ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾಕೆ ಏನು ಅಂತ ಹೇಳ್ಕೊಂಡು ಆಮೇಲೆ ನಾನು ಹೇಳ್ತೇನೆ. ನೋಡಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗುತ್ತೆ ತಪ್ಪು ಆಯ್ತಾ. ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ. ಮನುಷ್ಯ ಅಂತ ಹೇಳಿದ ಕೂಡಲೇ ಎಲ್ಲರ ಕೈಯಿಂದ ಕೂಡ ತಪ್ಪಾಗುತ್ತೆ. ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಿರಿಯರು ಇರ್ತಾರೆ, ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಥರ ತಪ್ಪು ಮಾಡಬೇಡ, ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ, ಮನೆಗೆ ಕಷ್ಟ ಬರುತ್ತೆ ಅಂತ. ಆದರೆ ಕೆಲವರು ಉಂಟಲ್ಲ, ಹೇಳಲಿಕ್ಕೆ ಹೋಗುವುದಿಲ್ಲ. ಕೆಲವರಿಗೆ ಗೊತ್ತೇ ಇರುವುದಿಲ್ಲ, ಮನೆಯ ಹಿರಿಯರಿಗೆ ಗೊತ್ತೇ ಇರುವುದಿಲ್ಲ ಈ ವಿಷಯ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಿರ್ತದೆ ಈ ವಿಷಯ ಆಯಿತಾ. ಈ ಥರ ಮಾಡಿದರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ. ಆದರೂ ಕೂಡ ಅವರು ಗೊತ್ತಿದ್ರೂ ಕೂಡ ನಿಮಗೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೋದರೆ ಅವರಿಗೆ ಏನು ಕಷ್ಟ. ನೋಡಿ, ನಾನು ಇವತ್ತು ಹೇಳ್ತೇನೆ ನೋಡಿ, ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು. ದಯವಿಟ್ಟು ಯಾವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಯ ಯಾರು ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಪರ್ಸ್ನಲ್ಲಿ ನೀವು ಪರ್ಸ್ ಇಟ್ಕೊಂಡಿದ್ರೆ ಆಯಿತಾ, ಪರ್ಸ್ನಲ್ಲಿ ನೋಟು ಮತ್ತು ನಾಣ್ಯಗಳನ್ನು ಒಟ್ಟಿಗೆ ಯಾವ ಕಾರಣಕ್ಕೂ ಕೂಡ ಇಡಲಿಕ್ಕೆ ಹೋಗಬೇಡಿ. ನೋಟುಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ ಸಪ್ರೇಟಾಗಿಯೇ ಇಡಬೇಕು, ನಾಣ್ಯಗಳನ್ನು ಸಪ್ರೇಟಾಗಿಯೇ ಇಡಬೇಕು ಆಯಿತಾ. ನೋಟುಗಳನ್ನು ಇಡುವಾಗ ಕೂಡ ಹಾಗೆ, ನೀವು ಬೇರೆಯವರಿಗೆ ಕೊಡುವ ನೋಟುಗಳಾಗಿದ್ದರೆ ಅಂದರೆ ಬಾಡಿಗೆಯವರಿಗಾಗಲಿ ಅಥವಾ ಇದು ಸ್ಕೂಲ್ನವರಿಗಾಗಲಿ ಅಥವಾ ನೀವು ದಿನಸಿಯವರಿಗೆ ಆಗಲಿ ಅಥವಾ ಬೇರೆ ಯಾರಿಗಾದರೂ ತರಕಾರಿಯವರಿಗೆ, ಹಣ್ಣಿನವರಿಗೆ ಅಥವಾ ಬೇರೆಯವರಿಗೆ, ಗೊತ್ತುಂಟಲ್ಲ ನಿಮಗೆ, ಬೇರೆಯವರಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡಿರುವ ಹಣವನ್ನು ಯಾವತ್ತೂ ಸ್ಟ್ರೈಟ್ ಆಗಿ ಇಡಿ ಆಯಿತಾ. ನೋಟುಗಳನ್ನು ಸ್ಟ್ರೈಟ್ ಆಗಿಡಿ. ನಿಮಗೆ ಇರುವ ಹಣವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಫೋಲ್ಡ್ ಮಾಡಿ ಇಡಿ, ಅಂದರೆ ಹಣವನ್ನು, ನೋಟನ್ನು ಫೋಲ್ಡ್ ಮಾಡಿ ಇಡಿ ಆಯಿತಾ. ಯಾವ ಕಾರಣಕ್ಕೂ ಕಾಯಿನ್ಸ್ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡಲಿಕ್ಕೆ ಹೋಗಬೇಡಿ, ಸಪ್ರೇಟ್ ಆಗಿ ಇಡಿ. ಮತ್ತು ಬೇರೆಯವರಿಗೆ ಕೊಡುವ ನೋಟುಗಳನ್ನು ಕೂಡ ಹಾಗೆ ಸಪ್ರೇಟ್ ಬೇರೆ ಕಡೆನೇ ಇಡಿ. ಮತ್ತು ನಿಮಗೆ ಅಂತ ಹೇಳ್ಕೊಂಡಿರುವ ನೋಟುಗಳನ್ನು ಬೇರೆಯೇ ಇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮದು ನೋಟುಗಳ ಹರಿದು ಹೋಗ್ತದೆ ಆಯಿತಾ. ಎಂಥಕ್ಕೆ ಕಾರಣ ಅಂತ ಹೇಳಿದರೆ, ಅಂದರೆ ನೀವು ಕಾಯಿನ್ಸ್ಗಳನ್ನೆಲ್ಲ ಇಟ್ಟರೆ ಎಂತಾಗ್ತಲ್ಲ, ಅದು ಅಲ್ಲಾಡ್ತಾ ಇರ್ತದಲ್ವ, ಆವಾಗ ನೋಟುಗಳು ಹರಿದು ಹೋಗುವ ಚಾನ್ಸಸ್ ಇರ್ತದೆ. ನೋಟು ಹರಿದು ಹೋದರೆ ಬೇರೆಯವರು ತಗೊಳ್ಳೋದಿಲ್ಲ ಆಯಿತಾ. ಆ ಕಾರಣದಿಂದ ಕೂಡ ಇರಬಹುದು. ಮತ್ತು ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಯಲ್ಲಿ ಆ ಥರದ್ದು ಇರುವುದಿಲ್ಲ. ಅಂದರೆ ನೀವು ಯಾವತ್ತೂ ಕೂಡ ನಿಮ್ಮ ಜೇಬಲ್ಲಿ ಅಥವಾ ಪರ್ಸ್ನಲ್ಲಿ ಚಿಲ್ಲರೆಗಳೇ ತುಂಬಿರುವ ಹಾಗೆ ಮಾಡ್ತದೆ. ನೋಟುಗಳಿಗೆ ಜಾಗ ಕೊಡುತ್ತಿಲ್ಲ ಚಿಲ್ಲರೆಗಳು ಜನ ಶಬ್ದ ಮಾಡ್ತಾ ಇರುತ್ತೆ ನೋಡಿ. ಯಾರು ನೋಡಿ, ಇದು ಪರ್ಸಲ್ಲಿ ಜನ ಶಬ್ದ ಮಾಡ್ತಾ ಇರುತ್ತೆ ನೋಡಿ, ಅಂದರೆ ಮಹಾಲಕ್ಷ್ಮಿಗೆ ಎಲ್ಲಿ ಶಾಂತಿಯಾಗಿರ್ತದೆ ನೋಡಿ, ಅಂತಹ ಜಾಗ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಶಬ್ದ ಮಾಡ್ತಾ ಇರುತ್ತಲ್ಲ, ಅದರಿಂದ ಉಂಟಲ್ಲ ನಿಮ್ಮ ಜೇಬಲ್ಲಿ ಯಾವತ್ತೂ ಕೂಡ ಚಿಲ್ಲರೆಗಳೇ ತುಂಬಿರುವ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಎರಡನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಒಂದು ಪ್ರಸಾದ ಅಂತ ಹೇಳ್ಕೊಂಡು ನಿಮಗೆ ಕೊಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಏನಂತ ಹೇಳಿದರೆ ಅನ್ನದಾನ ಮಾಡ್ತಾರೆ ಆಯಿತಾ. ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ, ಕೆಲವೊಂದು ದೇವಸ್ಥಾನದಲ್ಲಿ ಪ್ರತಿದಿನ ಇರುತ್ತೆ, ಕೆಲವೊಂದು ದೇವಸ್ಥಾನದಲ್ಲಿ ಶುಕ್ರವಾರ ಅಥವಾ ಮಂಗಳವಾರದ ಸಮಯದಲ್ಲಿ ಇರ್ತದೆ. ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಅನ್ನದಾನ ಇರುವುದಿಲ್ಲ, ಪ್ರಸಾದ ಅಂತ ಹೇಳ್ಕೊಂಡು ಕೊಡ್ತಾರೆ. ಅಂದರೆ ಯಾವ ರೂಪದಲ್ಲಾದರೂ ಪ್ರಸಾದ ನೀವು ಆ ದೇವಸ್ಥಾನದಲ್ಲಿ ತಗೊಂಡಿದ್ದೀರಾ ಅಂತ ಹೇಳ್ಕೊಂಡು, ಆದರೆ ಪ್ರಸಾದ ತಿಂದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ಆದಷ್ಟು 5 ರೂಪಾಯಿನೋ 10 ರೂಪಾಯಿನೋ ನಿಮಗೆ ಎಷ್ಟು ಆಗ್ತದೆ ನೋಡಿ, ಅಷ್ಟಾದರೂ ದೇವರ ಹುಂಡಿಗೆ ಹಾಕಿ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಮಾಮೂಲಿ ದೇವರ ಹುಂಡಿಗೆ ಹಾಕುವ ಹಣ ಬೇರೆ, ಆದರೆ ಇದು ನೀವು ಪ್ರಸಾದ ಊಟ ಮಾಡಿದ್ದೀರಲ್ವಾ, ಊಟವನ್ನು ಹಾಗೆ ಮಾಡಿ ಬರಬಾರ್ದು ದೇವಸ್ಥಾನದಿಂದ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದೇವಸ್ಥಾನದಲ್ಲಿ ಊಟ ಮಾಡಿ ಬರಬಾರ್ದು, ಜೊತೆಗೆ ಪ್ರಸಾದ ಹಾಗೆ ದಾನದ ರೀತಿಯಲ್ಲಿ ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವೇನು ಮಾಡಿ ಅಂತ ಹೇಳಿದರೆ, ಇನ್ನು ಮುಂದೆ ಈಗ ದೇವಸ್ಥಾನಕ್ಕೆ ಹೋದರೆ ಊಟ ಮಾಡ್ತೀರಾ, ಪ್ರಸಾದ ತಿಂತೀರಾ ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಾದಷ್ಟು ಉಂಟಲ್ಲ ಆ ಹಣಕ್ಕೆ, ಹುಂಡಿಗೆ ಹಣವನ್ನು ಹಾಕಿ ಬನ್ನಿ. ಇದು ಅನ್ನದಾನಕ್ಕೆ ಅಂತ ಹೇಳ್ಕೊಂಡು ಅವರು ಯೂಸ್ ಮಾಡ್ತಾರಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅನ್ನದಾನ ಮಾಡಿದ ಪುಣ್ಯ ಕೂಡ ಸಿಗುತ್ತೆ, ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೂಡ ಇರುತ್ತೆ, ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇರುತ್ತೆ. ಆದ್ದರಿಂದ ಇನ್ನು ಮುಂದೆ ದೇವಸ್ಥಾನದಲ್ಲಿ ನೀವು ಏನಾದರೂ ಪ್ರಸಾದ ತಿಂದರೆ ಉಂಟಲ್ಲ, ಪ್ರಸಾದಕ್ಕೆ ಪ್ರತಿಫಲವಾಗಿ ಏನಾದರೂ ಸ್ವಲ್ಪ ಹಣವನ್ನು ದೇವರ ಹುಂಡಿಗೆ ಹಾಕಿ ಬನ್ನಿ. ಇವಾಗ ಮೂರನೇದು ತಪ್ಪು ಯಾವುದು ಅಂತ ಹೇಳಿದರೆ, ನಾಗ ಪದ್ಧತಿ, ಅಂದರೆ ನಾಗ ಪೂಜೆ ಮಾಡುವ ಪದ್ಧತಿ ಇರುತ್ತೆ ಕೆಲವರಲ್ಲಿ. ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಊರಿಂದ ಬಿಟ್ಟು ಊರಿಗೆ ಬಂದಿರ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತಾರೆ.
ಅವರು ಏನು ಮಾಡ್ತಾರೆ, ನಾಗ ಪೂಜೆಯನ್ನು ಮಾಡುವುದನ್ನು ಮರೆತು ಬಿಡ್ತಾರೆ ಆಯ್ತಾ, ಅಥವಾ ಮಾಡುವುದಿಲ್ಲ. ಹಾಗೆ ಮಾಡಿದರೂ ಕೂಡ ನಿಮಗೆ ತೊಂದರೆ ಆಗ್ತದೆ, ಮಹಾಲಕ್ಷ್ಮಿ ಆಶೀರ್ವಾದ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮುಂಚೆಯಿಂದನೂ ನೀವು ನಾಗ ಪೂಜೆಯನ್ನು ಮಾಡಿಕೊಂಡು ಬಂದಿದ್ರೆ, ನಿಮ್ಮ ಹಿರಿಯರು ನಿಮ್ಮ ಹಿಂದಿನವರು ಆಯ್ತಾ ಮಾಡಿಕೊಂಡು ಬಂದಿದ್ರೆ, ಕೆಲವರು ಅಂದರೆ ಪಂಚಮಿಯ ದಿನ ತನು ಹಾಕುವ ಅಭ್ಯಾಸ ಇಟ್ಟಿರ್ತಾರೆ, ಕೆಲವರು ನಾಗರ ಪಂಚಮಿ ದಿವಸ, ಕೆಲವರು ಅಂದರೆ ಪ್ರತಿ ತಿಂಗಳು ಪಂಚಮಿ ಬರುತ್ತೆ ನೋಡಿ ಆ ಟೈಮಲ್ಲಿ ಹಾಗೆಲ್ಲ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ನೀವೇನಾಗ್ತದೆ ಅಂತ ಹೇಳಿದರೆ, ಹಿರಿಯರು ಅದನ್ನೆಲ್ಲ ಮಾಡಿಕೊಂಡು ಬಂದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಜೀವನ ಚೆನ್ನಾಗಿ ಇರುತ್ತೆ. ನೀವು ಸಡನ್ ಆಗಿ ಅದನ್ನು ಬಿಟ್ಟು ಬಿಡ್ತೀರಾ. ಬಿಟ್ಟು ಬಿಟ್ಟ ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವ ರೀತಿ ಯಾವಕ್ಕೆ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಿರುವುದಿಲ್ಲ ಆಯಿತಾ. ದೈವ ಪೂಜೆ ಕೂಡ ಹಾಗೆ, ಅದೇ ಥರ ನಾಗ ಪೂಜೆ ಕೂಡ ಹಾಗೆ. ನೀವು ಒಂದು ವೇಳೆ ಕೂತ್ಕೊಂಡು ಆಲೋಚನೆ ಮಾಡಿ, ನಿಮ್ಮ ಹಿರಿಯರು ಆ ಥರ ಪೂಜೆ ಮಾಡ್ಕೊಂಡು ಬಂದಿದ್ದಾರಾ, ಅಥವಾ ನೀವು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ, ಅಂದರೆ ಆ ಪೂಜೆಯನ್ನು ಬಿಟ್ಟು ಬಿಟ್ಟಿದ್ದೀರಾ, ಹಾಗೆ ಅದರಿಂದ ನಿಮಗೆ ಕಷ್ಟ ಬರ್ತಿದೆ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ಒಂದು ವೇಳೆ ಹೌದಾಗಿದ್ರೆ ಉಂಟಲ್ಲ, ದಯವಿಟ್ಟು ಉಂಟಲ್ಲ, ನೀವು ವರ್ಷಕ್ಕೆ ಒಂದು ಸಲ ಆದರೂ ನಾಗ ಪೂಜೆ ಅಂದರೆ ನಿಮಗೆ ಪದ್ಧತಿ ಇದ್ದರೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ, ಸರ್ಪದೋಷ ಅನ್ನುವುದುಂಟಲ್ಲ, ಆ ಥರ ನಾಗದೋಷ ಅನ್ನೋದುಂಟಲ್ಲ, ನಿಮಗೆ ಮಾತ್ರ ನಿಮ್ಮ ತಲೆಮಾರಿಗೂ ಕೂಡ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಮಾಡಿದ ತಪ್ಪಿಂದ ಇಡೀ ನಮ್ಮ ಕುಟುಂಬ, ಇಡೀ ಸಂಸಾರ, ಅಥವಾ ನಮ್ಮ ಮಕ್ಕಳು ಕೂಡ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 4ನೇದು ತಪ್ಪು ಯಾವುದು ಅಂತ ಹೇಳಿದರೆ, ನಾವು ಯಾವುದಾದ್ರೂ ದೇವರ ಹತ್ರ ಹರಕೆ ಮಾಡ್ಕೊಂಡಿರ್ತೇವೆ, ಈ ಥರದ್ದು ನಮಗೆ ಮಾಡಿದರೆ ಈ ಥರ ನಾನು ಕೊಡ್ತೇನೆ ಅಂತ ಹೇಳ್ಕೊಂಡು, ಈ ಥರದ್ದು ನೀನು ನನಗೆ ಒಳ್ಳೆ ಕೆಲಸ ಮಾಡು, ನಾನು ನಿಂಗೆ ಇದನ್ನು ಅದರ ಪ್ರತಿಫಲವಾಗಿ ಕೊಡ್ತೇನೆ ಅಂತ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೆನಪಿರ್ತದೆ ಹರಕೆ ಆಯಿತಾ, ಹರಕೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ನೆನಪಿರ್ತದೆ, ಆ ಹರಕೆ ಕೂಡ ನೆರವೇರಿ ಇರ್ತದೆ. ಆದರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಮುಂದಕ್ಕೆ ಹಾಕ್ತಾ ಇರ್ತಾರೆ. ಮುಂದಿನ ವರ್ಷ ಮಾಡಿದ್ರೆ ಆಯಿತು, ಇನ್ನೊಂದು ವರ್ಷ ಮಾಡಿದ್ರೆ ಆಯಿತು, ಇನ್ನೊಂದು 6 ತಿಂಗಳು ಬಿಟ್ಟು ಮಾಡಿದ್ರೆ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ಆವಾಗ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ನೀವು ಯಾವ ದೇವರಿಗೆ ಹರಕೆ ಮಾಡಿದ್ದೀರೋ ನೋಡಿ, ಅವರ ಕೋಪಕ್ಕೆ ನೀವು ಗುರಿಯಾಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನೀವು ಎನಿಸಿದ್ದು ಅವರು ಕೊಟ್ಟಿದ್ದಾರಲ್ವ ದೇವರು, ನೀವು ಹರಕೆ ಈ ಥರದ್ದು ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದು ಕೂಡ ನಿಮಗೆ ನೆನಪಿಲ್ಲ ಅಂತ ಹೇಳಿದ್ರೆ ಅದು ಬೇರೆ. ನೆನಪಿದ್ರೂ ಕೂಡ ನೀವು ಕೊಡ್ತಾ ಇಲ್ಲ ಅಂತ ಹೇಳಿದರೆ ನಿಮಗೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತೇ ಆಗೋದಿಲ್ಲ. ಎಲ್ಲರಿಗೂ ಕೂಡ ಹಣದ ರೂಪದಲ್ಲೇ ಕಷ್ಟ ಬರಬೇಕು ಅಂತ ಹೇಳ್ಕೊಂಡಿಲ್ಲ. ಕೆಲವರಿಗೆ ಸಂಸಾರದಲ್ಲಿ ಕಷ್ಟ ಬರುತ್ತೆ, ಎಷ್ಟು ಚೆನ್ನಾಗಿದ್ದರೂ ಕೂಡ ಅಂದರೆ ಅವರ ಮಧ್ಯೆ ಗಲಾಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕುಟುಂಬದಲ್ಲಿದ್ದರೂ ಕೂಡ ಆ ಕುಟುಂಬ ಛಿದ್ರವಾಗಿ ಹೋಗುವ ಪರಿಸ್ಥಿತಿ ಬರುತ್ತೆ ಆಯಿತಾ. ನೀವು ಮನೆಯೆಲ್ಲ ಕಟ್ತಿದ್ರಿ ಅಂತ ಹೇಳಿದ್ರೆ ಆ ಮನೆ ಅರ್ಧದಲ್ಲಿ ನಿಲ್ಲುವ ಪರಿಸ್ಥಿತಿ ಬರುತ್ತೆ. ಯಾವುದಾದರೂ ಒಂದು ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಹೀಗೆ ಯಾವುದಾದರೂ ಒಂದು ಸಮಸ್ಯೆ ನಿಮಗೆ ದೇವರು ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ, ನೆನಪು ಮಾಡ್ಕೊ, ನೀನು ನನಗೆ ಹರಕೆ ಬಾಕಿ ಉಂಟು ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೆ. ಆ ಹರಕೆ ಉಂಟಲ್ಲ, ಹಾಗೆ ಯಾವುದಾದರೂ ಹರಕೆ ಬಾಕಿ ಇದ್ದರೆ ದಯವಿಟ್ಟು ನೀವು ಅದನ್ನು ತೀರಿಸಿ ಬನ್ನಿ. ಇನ್ನು ಕೆಲವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಹರಕೆ ಮಾಡಿರ್ತಾರೆ, ಹರಕೆ ತೀರಿರುವುದಿಲ್ಲ, ಅಂದರೆ ಅವರು ಎಣಿಸಿದ್ದು ಆಗಿರುವುದಿಲ್ಲ. ಅಂಥವ್ರು ಏನು ಗೊತ್ತುಂಟ, ಹರಕೆ ಇದ್ದು ಕೊಡ್ಬೇಕಂತ ಹೇಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನೀವು ಎಣಿಸಿದ್ದು ಆಗಲಿಲ್ಲಲ್ಲ, ಆಗದೆ ಇರುವ ಕಾರಣಕ್ಕೆ ಅದನ್ನು ಕೊಡ್ಬೇಕಂತ ಇಲ್ಲ. ಆದರೆ ನಿಮ್ಮದು ಆಗಿದ್ರೆ ಖಂಡಿತ ಕೊಡಬೇಕು. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಹರಕೆ ಮಾಡಿರ್ತಾರೆ, ನೀವು ಮಾಡಿರುವುದಿಲ್ಲ, ನಿಮ್ಮ ಹಿರಿಯರು ಯಾರೋ ಮಾಡಿರ್ತಾರೆ ಆಯಿತಾ. ನಿಮಗೆ ಅದು ಹರಕೆ ಮಾಡಿದ್ದಾರೆ ಈ ಥರದ ವಿಷಯದಲ್ಲಿ ಅಂತ ಹೇಳ್ಕೊಂಡು ಕೂಡ ಗೊತ್ತಿರೋದಿಲ್ಲ. ಆದರೆ ಮನೆಯಲ್ಲಿ ತುಂಬ ಕಷ್ಟ ಬರ್ತಾ ಇರುತ್ತೆ, ಯಾಕೆ ಕಷ್ಟ ಅಂತ ಹೇಳ್ಕೊಂಡು ಕೂಡ ಗೊತ್ತಿರೋದಿಲ್ಲ. ಅಂಥವರು ಏನು ಮಾಡಿ ಅಂತ ಹೇಳಿದರೆ, ನೀವು ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿ, ನಿಮ್ಮ ಮನೆಯ ಹಿರಿಯರು ಅಥವಾ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ಯಾವ ದೇವರನ್ನು ಜಾಸ್ತಿ ನೆನೆಸ್ಕೊಳ್ತಾ ಇದ್ರು ಅಂತ ಹೇಳ್ಕೊಂಡು ನೆನಪು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನಿಮಗೆ ಯಾವ ಹೆಸರನ್ನು ಅವರು ಜಾಸ್ತಿ ಬಾಯಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ಅಂತಹ ಹೆಸರಲ್ಲಿ ನಿಮಗೆ ಹರಕೆ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಅಂದರೆ ಬೇರೆ ದೇವರನ್ನು ಹೇಳುದಿಲ್ಲ, ಅವರು ಬಾಯಿಂದ ಜಾಸ್ತಿ ಯಾವುದು ಬರ್ತದೆ ನೋಡಿ ಅಂತಹ ದೇವರ ಹತ್ರ. ಅವಾಗ ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಅವರು ಏನು ಹರಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಲ್ವಾ, ಅಂದರೆ ಅವರು ಇಲ್ಲ. ಆವಾಗ ಏನು ಮಾಡಿ, ನಿಮಗೆ ಕೈಯಲ್ಲಿ ಸಾಧ್ಯವಾದಷ್ಟು ತಪ್ಪು ಕಾಣಿಕೆಯನ್ನು ಆ ದೇವಸ್ಥಾನಕ್ಕೆ ಹಾಕಿ ಬನ್ನಿ. ಮತ್ತು ನೀವು ಹೇಳಿ ಏನಂತ ಹೇಳಿದರೆ, ಹರಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ತದೆ ನನಗೆ, ಆದರೆ ನನಗೆ ಗೊತ್ತಿಲ್ಲ, ಏನು ಹರಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಕೇಳಿ. ದೇವಿಯ ದೇವಸ್ಥಾನ ಆಗಿದ್ರೆ ಏನು ಮಾಡಿ ಅಂತ ಹೇಳಿದರೆ, ನೀವು ಆದಷ್ಟು ಒಂದು ಸೀರೆಯನ್ನು ದೇವಿಗೆ ಕೊಟ್ಟು ಬನ್ನಿ. ಹೀಗೆ ಮಾಡಿದರೂ ಕೂಡ ಉಂಟಲ್ಲ, ನಿಮಗೆ ಹರಕೆದು ಫಲ, ಅಂದರೆ ಹರಕೆ ತೀರಿಸಲಿಲ್ಲ ಅಂತ ಹೇಳ್ಕೊಂಡು ಇರ್ತದೆ ನೋಡಿ, ಅಂತಹದ್ದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 5ನೇದು ಏನಂತ ಹೇಳಿದರೆ, ಮನೆಯನ್ನು ಅಶುದ್ಧವಾಗಿ ಇಟ್ಕೊಳ್ಳೋದು ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅಶುದ್ಧ ಅಂತ ಹೇಳಿದ್ರೆ ಗೊತ್ತುಂಟಲ್ಲ, ಅದ್ರದ್ದು ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೇನೆ. ಇವಾಗ 6ನೇದು ಏನಂತ ಹೇಳಿದರೆ, ಹೊತ್ತು ಕಳೆದರೂ ಕೂಡ, ಅಂದರೆ ಹೊತ್ತು ಮುಳುಗಿದ್ರೂ ಕೂಡ ಮನೆಯಲ್ಲಿ ದೀಪ ಹಾಕದೇ ಇರುವುದು, ದೇವರಿಗೆ ದೀಪ ಹಚ್ಚದೇ ಇರುವುದು ಕೂಡ ಮಹಾಲಕ್ಷ್ಮಿ ಕೋಪಕ್ಕೆ ಗುರಿಯಾಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರು ಪ್ರತಿದಿನ ಸ್ನಾನ ಮಾಡೋದಿಲ್ಲ ನೋಡಿ, ಅಂಥವರ ಹತ್ರ ಕೂಡ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ, ಮಹಾಲಕ್ಷ್ಮಿ ನೋಡಿ, ನಮಗೆ ದೇವರುಂಟಲ್ಲ ಕಷ್ಟ ಕೊಡ್ಬೋದು, ಆದರೆ ಯಾರಿಗೂ ಕೂಡ ಗಲೀಜಾಗಿರು ಅಂತ ಹೇಳ್ಕೊಂಡು ಯಾವ ದೇವರು ಕೂಡ ಹೇಳಿಲ್ಲ.
ನಮಗೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ನಮ್ಮ ಕೆಲಸ. ನಮ್ಮ ಹತ್ರ ಹಳೆ ಬಟ್ಟೆ ಇದ್ರೂ ಕೂಡ ಪರವಾಗಿಲ್ಲ, ಆ ಹಳೆ ಬಟ್ಟೆಯನ್ನೇ ಒಗೆದು ನಾವು ಹಾಕೊಳ್ಬೋದು. ಅದನ್ನು ಬಿಟ್ಕೊಂಡು ಉಂಟಲ್ಲ, ನಮಗೆ ಕಷ್ಟ, ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಗಲೀಜಾಗಿರಬೇಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಇಲ್ಲ. ನೀವು ಎಷ್ಟು ಹಾಗೆ ಇರ್ತೀರೋ ನೋಡಿ, ನಿಮ್ಮ ಜೀವನ ಕೂಡ ಮುಂದೆ ಕೂಡ ಹಾಗೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ, ಇಷ್ಟು ದಿವಸ ಮಾಡ್ತಾ ಇದ್ರೆ ಇನ್ನು ಮುಂದೆ ಆದಷ್ಟು ನೀವು ಪ್ರತಿದಿನ ಸ್ನಾನ ಮಾಡೋದು, ಪ್ರತಿದಿನ ಒಗೆದ ಬಟ್ಟೆಯನ್ನು ಹಾಕುವುದು, ಕ್ಲೀನ್ ಆಗಿರುವುದನ್ನು ನೋಡ್ಕೊಳ್ಳಿ. ಆವಾಗ ಮಹಾಲಕ್ಷ್ಮಿ ಕೂಡ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಜೊತೆಗೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಇವಾಗ 9ನೇ ತಪ್ಪು ಏನಂತ ಹೇಳಿದ್ರೆ, ಸದಾ ನಮ್ಮ ಮನೆಯಲ್ಲಿ ಇದ್ರೂ ಕೂಡ ಅಥವಾ ನಮ್ಮ ಹತ್ರ ವಸ್ತು ಇದ್ರೂ ಕೂಡ ಬೇರೆಯವರ ವಸ್ತುವಿಗೆ ಆಸೆ ಪಡೋದು. ಆಯ್ತಾ, ನಮ್ಮ ಹತ್ರ ಒಂದು ಚಂದ ಸೀರೆ ಇರ್ತದೆ, ಆದ್ರೂ ಕೂಡ ಬೇರೆಯವ್ರದ್ದು ಸೀರೆ ನೋಡ್ಕೊಂಡು ಆ ಸೀರೆ ನಂಗೆ ಕೊಡ್ತೀಯಾ, ಆ ಸೀರೆ ಚಂದ ಉಂಟು, ಅದು ನಂಗೆ ಕೊಡ್ತೀಯಾ ಅಂತ ಹೇಳ್ಕೊಂಡು ಪದೇ ಪದೇ ಕೇಳ್ತಾ ಇರೋದು. ಇವರಿಗೆ ಮನಸ್ಸಿನಲ್ಲಿ ಕೊಡ್ಲಿಕ್ಕೆ ಇಷ್ಟ ಇರುವುದಿಲ್ಲ, ಆದ್ರೂ ಕೂಡ ಕೇಳಿದ್ದಾರೆ ಅಂತ ಹೇಳ್ಕೊಂಡು ಕೊಡ್ತಾರೆ. ಅವರು ಬರೀ ಸೀರೆ ಮಾತ್ರ ಅಥವಾ ಬಟ್ಟೆ ಮಾತ್ರ ನಿಮಗೆ ಕೊಡುವುದಲ್ಲ, ಅದರೊಟ್ಟಿಗೆ ಅವರದ್ದು ದರಿದ್ರ ಕೂಡ ನಿಮಗೆ ಕೊಡ್ತಾರೆ ಅಂತ ಹೇಳ್ಕೊಂಡು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ಉಂಟಲ್ಲ, ಯಾವ ವಸ್ತುವನ್ನು ಕೂಡ ಸೀರೆ ಅಂತ ಹೇಳ್ಕೊಂಡಲ್ಲ, ಬಟ್ಟೆ ಅಂತ ಹೇಳ್ಕೊಂಡಲ್ಲ, ಯಾವ ವಸ್ತು ಕೂಡ ಬೇರೆಯವ್ರ ಹತ್ರ ಮಾನ ಮರ್ಯಾದೆ ಬಿಟ್ಕೊಂಡು ಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳಲಿಕ್ಕೆ ಹೋಗಬೇಡಿ. ಅವರಾಗಿಯೇ ಕೊಟ್ಟರೆ ಪರವಾಗಿಲ್ಲ, ತಗೊಳ್ಳಿ ಆಯ್ತಾ. ಆದರೆ ನೀವಾಗಿ ಬಾಯಿ ಬಿಟ್ಟು ನನಗೆ ಕೊಡು ಅಂತ ಹೇಳ್ಕೊಂಡು ಕೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. 10ನೇ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಮುರಿದ ಬಾಚಣಿಗೆಯಲ್ಲಿ ತಲೆ ಬಾಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾಚಣಿಗೆಲ್ಲ ಮುರಿದೋಗಿರ್ತದೆ, ಹಲ್ಲೆಲ್ಲ ಹೋಗಿರ್ತದೆ ನೋಡಿ, ಅಂತಹ ಬಾಚಣಿಗೆಯಲ್ಲಿ ಬಾಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಮನೆಯ ಹೊಸ್ತಿಲ ಬಳಿಯಲ್ಲಿ ಕೂತ್ಕೊಂಡು ಬಾಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ತಲೆಗೆ ಎಣ್ಣೆ ಹಚ್ಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ನೀವು ಮತ್ತೆ ಎಣ್ಣೆ ಹಚ್ಚುವಾಗ ಉಂಟಲ್ಲ, ಕೈಗೆ ಹಾಕಿ ಅದ ನಂತರ ತಲೆಗೆ ಎಣ್ಣೆ ಹಚ್ಚಬೇಕು. ಅದನ್ನು ಬಿಟ್ಕೊಂಡು ಡೈರೆಕ್ಟ್ ಎಣ್ಣೆಯನ್ನು ತಲೆಗೆ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆಲ್ಲ ಮಾಡಿದ್ರೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗ 11ನೇ ತಪ್ಪು ಯಾವುದು ಅಂತ ಹೇಳಿದ್ರೆ, ಮನೆಯ ಮುಂದೆ ಚಪ್ಪಲಿಗಳನ್ನು ಇಡುವುದು. ಅಂದ್ರೆ ಮೇನ್ ಡೋರ್ ಹತ್ರ ಚಪ್ಪಲಿಗಳನ್ನು ಇಡುವುದು. ನೀವು ಚಪ್ಪಲಿ ಇಡುವಾಗ ಉಂಟಲ್ಲ, ಸರ್ತವಾಗಿ ಇಡುವುದಿಲ್ಲ, ಅಂದ್ರೆ ಸ್ಟ್ರೈಟ್ ಆಗಿ ಇಡುವುದಿಲ್ಲ, ಒಟ್ರಾಶಿ ಹೇಗೋ ಇಟ್ಟು ಬರುವುದು. ಅದು ನೀವೊಂದು ಚಪ್ಪಲಿ ಇಟ್ಟಿದ್ದು ಬೋರಲು ಬಿದ್ದಿದೆ ಅಂತ ಹೇಳ್ಕೊಂಡು ಗೊತ್ತಾದ್ರೂ ಕೂಡ ಅದನ್ನು ಸರಿ ಮಾಡದೆ ಹಾಗೆ ಬರುದು. ಇದೆಲ್ಲ ಉಂಟಲ್ಲ, ನಿಮಗೆ ದರಿದ್ರ ತರ್ಲಿಕ್ಕೆ ಬರುತ್ತೆ. ಯಾರು ಆ ಥರ ತಪ್ಪು ಮಾಡ್ತಾರೆ ನೋಡಿ, ಅಂಥವರಿಗೆ ದರಿದ್ರ ಬರುದು ಆಯ್ತಾ. ಮತ್ತೆ ನೀವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಿಲೇಟಿವ್ಸ್ಗಳ ಮನೆಗೆಲ್ಲ ಹೋಗ್ತಾರೆ, ಅವರ ಮನೆಯಲ್ಲೆಲ್ಲ ಚಂದ ಕೆಲಸ ಮಾಡ್ತಾರೆ. ಅಂದ್ರೆ ಹೊಸ್ತಿಲ ಹತ್ರ ಎಲ್ಲ ಇದು ಚಪ್ಪಲಿ ಅದೆಲ್ಲ ಇಡುವುದಿಲ್ಲ. ಆದರೆ ಬೇರೆಯವರ ಮನೆಗೆ ಹೋದಾಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಚಪ್ಪಲಿ ಹಾಕೊಂಡೆ ಅವರ ಮನೆ ಒಳಗಡೆ ಹೋಗುದು. ಅಂದರೆ ಹಣದ ಅಹಂಕಾರದಿಂದ ಚಪ್ಪಲಿ ಹಾಕೊಂಡೆ ಅವರ ಮನೆ ಒಳಗಡೆ ಹೋಗುದು, ಅಥವಾ ಚಪ್ಪಲಿಯನ್ನು ಅವರ ಮನೆಯ ಮುಖ್ಯ ದ್ವಾರದ ಹತ್ರನೇ ಬಿಡುದು. ಹೀಗೆಲ್ಲ ಮಾಡ್ತಾರೆ. ಹೀಗೆ ಮಾಡಿದ್ರೆ ಉಂಟಲ್ಲ, ನೀವು ನಿಮ್ಮ ಮನೆ ಅವರು ಅಲ್ಲದೆ ಬೇರೆಯವರು ಯಾರಾದರೂ ನಿಮ್ಮ ಮನೆಗೆ ಬಂದು ಈ ಥರದ್ದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅವರು ಹಣದ ಅಹಂಕಾರದಿಂದ ಆ ಥರ ಮಾಡಿರ್ತಾರಲ್ಲ, ಅವರಿಗೆ ಮಹಾಲಕ್ಷ್ಮಿ ಉತ್ತರ ಕೊಡ್ತಾರೆ ಆಯ್ತಾ. ನೀವು ಉತ್ತರ ಕೊಡುವ ಅಗತ್ಯ ಇಲ್ಲ. ಇವಾಗ 12ನೇ ತಪ್ಪು ಯಾವುದು ಅಂತ ಹೇಳಿದ್ರೆ, ಹಲ್ಲು ಕಚ್ಚುವುದು ಅಥವಾ ಉಗುರನ್ನು ಕಡಿಯುವುದು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ 13ನೇ ತಪ್ಪು ಯಾವುದು ಅಂತ ಹೇಳಿದ್ರೆ, ಹೊತ್ತಲ್ಲದ ಹೊತ್ತಿನಲ್ಲಿ ಊಟ ಮಾಡುವುದು, ಹೊತ್ತಲ್ಲದ ಹೊತ್ತಿನಲ್ಲಿ ನಿದ್ದೆ ಮಾಡುವುದು, ಅಥವಾ ಹೊತ್ತಲ್ಲದ ಹೊತ್ತಿನಲ್ಲಿ ಸ್ನಾನ ಮಾಡುವುದು, ಇದು ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಥರ ಮಾಡಿದ್ರು ಕೂಡ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು, ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು ಅದೇ ಸಮಯದಲ್ಲಿ ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ಊಟ ಮಾಡಬೇಕು ಅದೇ ಸಮಯದಲ್ಲಿ ಮಾಡಬೇಕು, ಅದೇ ರೀತಿ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಅದೇ ಸಮಯದಲ್ಲಿ ಸ್ನಾನ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿದರೂ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. 5 ಗಂಟೆಯಿಂದ 9 ಗಂಟೆಯ ಒಳಗಡೆ ಸ್ನಾನ ಮಾಡಿದರೆ ಅದು ಮನುಷ್ಯ ಸ್ನಾನ ಆಗಿರುತ್ತೆ. 9 ಗಂಟೆಯ ನಂತರ ಸ್ನಾನ ಮಾಡುವುದು ರಾಕ್ಷಸ ಸ್ನಾನ ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಆದಷ್ಟು ಬೆಳಿಗ್ಗೆ ಬೇಗ ಸ್ನಾನ ಮಾಡಲಿಕ್ಕೆ ನೋಡಿ. 14ನೇದು ತಪ್ಪು ಯಾವುದು ಅಂತ ಹೇಳಿದರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡಿದ್ರು ಕೂಡ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಯಾವ ಜಾಗದಲ್ಲಿ ಶಾಂತಿ ಇದೆ, ಯಾರ ಮನೆಯಲ್ಲಿ ಜಾಸ್ತಿ ಸೌಂಡ್ ಇರುವುದಿಲ್ಲ, ಕಿರಿಕಿರಿ ಇರುವುದಿಲ್ಲ, ಗಲಾಟೆ ಇರುವುದಿಲ್ಲ ಆಯ್ತಾ, ಅಂತಹ ಮನೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಎಲ್ಲ ಮಾಡ್ತಾ ಇದ್ರೆ ಇವತ್ತಿಗೆ ಬಿಟ್ಟು ಬಿಡಿ. ನಿಮಗೆ ಮಹಾಲಕ್ಷ್ಮಿ ಬೇಕು ಅಂತ ಹೇಳ್ಕೊಂಡಾದ್ರೆ ಮಾತ್ರ, ಬೇಡ ಅಂತ ಹೇಳಿದ್ರೆ ಬೇಕಾದ್ರೆ ಗಲಾಟೆ ಮಾಡಿ ಏನಾದರೂ ಮಾಡ್ಕೊಳ್ಳಿ. ಇವಾಗ 15 ತಪ್ಪು ಯಾವುದು ಅಂತ ಹೇಳಿದ್ರೆ, ದೇವರ ಕೋಣೆಯನ್ನು ಸ್ವಚ್ಛವಾಗಿ ಇಡದೇ ಇದ್ರೆ ಕೂಡ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರ ತಲೆ ಮೇಲೆ ಒಣಗಿದ ಹೂವು ಇದ್ರೂ ಕೂಡ, ನೀವು ಹೂವು ಹಾಕಿ ಪೂಜೆ ಮಾಡಿದ್ರೂ ಕೂಡ ಪರವಾಗಿಲ್ಲ, ಹೂವು ಹಾಕಬೇಕು ಅಂತ ಹೇಳ್ಕೊಂಡಿಲ್ಲ, ಆದರೆ ಒಣಗಿದ ಹೂವು ಯಾವ ಕಾರಣಕ್ಕೂ ಕೂಡ ದೇವರ ತಲೆಯಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಮತ್ತೆ ಪ್ಲಾಸ್ಟಿಕ್ ಹೂಗಳು ಕೂಡ ಆಯ್ತಾ ದೇವರಿಗೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಥರದಲ್ಲಿ ತಪ್ಪು ಮಾಡ್ತಿದ್ರೆ ಇವಾಗನೇ ಬಿಟ್ಟು ಬಿಡಿ. ಯಾಕಂತ ಹೇಳ್ತಾರೆ, ಇವಾಗ ನಿಮಗೆ ಸ್ವಲ್ಪ ಚೆನ್ನಾಗಿರ್ಬೋದು, ಆದರೆ ಮುಂದೆ ಉಂಟಲ್ಲ, ನೀವು ಈ ಥರ ತಪ್ಪು ಮಾಡಿದರೆ ಅಂದರೆ ಒಣಗಿದ ಹೂವನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ದುಡಿದ ಹಣ ಎಲ್ಲ ಆರೋಗ್ಯಕ್ಕೋಸ್ಕರನೇ ಖಾಲಿ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಆಮೇಲೆ ಸಾಲಗಾರರಾಗುವ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಈಗ 16ನೇ ತಪ್ಪು ಯಾವುದು ಅಂತ ಹೇಳಿದ್ರೆ, ಒಡೆದ ಕನ್ನಡಿಯನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ.
ಒಂದು ವೇಳೆ ಒಡೆದ ಕನ್ನಡಿಯನ್ನು ನೀವು ಮನೆಯಲ್ಲಿ ಇಟ್ಕೊಂಡಿದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ಹೊರಗೆ ಹಾಕಿ. ಜೊತೆಗೆ ಒಡೆದ ಕನ್ನಡಿಯಲ್ಲಿ ಮುತ್ತೈದೆ ಹೆಣ್ಣು ಮಕ್ಕಳು ಮುಖವನ್ನು ನೋಡ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಈ ತರದ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಅರಶಿನ ಕುಂಕುಮದ ವಿಷಯದಲ್ಲಿ ಕೂಡ ಹಾಗೆ, ಬೇರೆಯವರಿಗೆ ಕೊಡುವ ಅರಶಿನ ಕುಂಕುಮವನ್ನು ನೀವು ಬೇರೆಯವರಿಗೆ ಅಂದ್ರೆ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಕೊಡುವ ಅರಶಿನ ಕುಂಕುಮವನ್ನು ಬೇರೆ ಇಟ್ಟಿರಬೇಕು. ಮತ್ತೆ ದೇವರಿಗೆ ಬೇಕಾದ ಅರಶಿನ ಕುಂಕುಮ ಅಂದ್ರೆ ದೇವರ ಫೋಟೋಗೆ ಇಡ್ತೀರ ನೋಡಿ, ಆ ಅರಶಿನ ಕುಂಕುಮವನ್ನು ಬೇರೆ ಇಟ್ಟಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರು ನೋಡಿ ದೇವರಿಗೂ ಕೂಡ ಇದು ಮತ್ತೆ ಮನುಷ್ಯರಿಗೂ ಕೂಡ ಒಂದೇ ಅರಶಿನ ಕುಂಕುಮ ಕೊಡ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ನಿಮಗೆ ಹಣ ಬಂದರೂ ಕೂಡ ಅದು ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಮನೆಯಲ್ಲಿ ಇದು ಗಲಾಟೆ ಕಿರಿಕಿರಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 17ನೇ ತಪ್ಪು ಏನಂತ ಹೇಳಿದ್ರೆ, ಶೌಚಾಲಯದ ಬಾಗಿಲನ್ನು ಮುಚ್ಚಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯ ಒಳಗಡೆ ಒಂದು ವೇಳೆ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಉಂಟಲ್ಲ, ಅದನ್ನು ಸಾದಾ ಮುಚ್ಚಿಡಿ. ಮತ್ತೆ ಇದು ಸ್ನಾನ ಮಾಡಿ ಆದ ಕೂಡಲೇ ಆ ಬಟ್ಟೆಯನ್ನು ಉಂಟಲ್ಲ, ಮೈಲಿಗೆ ಬಟ್ಟೆಯನ್ನು ಒಂದು ಜಾಗದಲ್ಲಿ ಇಟ್ಟಿರಿ. ಅದನ್ನು ಬಿಟ್ಟು ಬಚ್ಚಲು ಮನೆಯಲ್ಲಿ ನೇತಾಡಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಆದಷ್ಟು ಉಂಟಲ್ಲ ಅಂದ್ರೆ ಪಾಚಿಗಟ್ಟದೆ ಇರುವ ಹಾಗೆ, ಅಂದರೆ ಬಚ್ಚಲ ಮನೆಯನ್ನೆಲ್ಲ ಪಾಚಿಗಟ್ಟದೆ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. 18ನೇ ತಪ್ಪು ಏನಂತ ಹೇಳಿದ್ರೆ, ಕೂತ್ಕೊಂಡಿರುವಾಗ ಕೈಕಾಲನ್ನು ಅಲ್ಲಾಡಿಸಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಕೆಲವರಿಗೆ ಅಭ್ಯಾಸ ಇರ್ತದೆ ಕೂತ್ಕೊಂಡ ಜಾಗದಲ್ಲಿ ಕಾಲು ಅಲ್ಲಾಡಿಸ್ತಾ ಇರುವುದು, ಆ ಥರ ಮಾಡಿದ್ರು ಕೂಡ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 19ನೇದು ಏನಂತ ಹೇಳಿದ್ರೆ, ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯುವ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಅಂತ ಹೇಳ್ಕೊಂಡು. ಅದು ಯಾವುದು ಅಂತ ಹೇಳಿದ್ರೆ, ನೀವು ಪಾತ್ರೆ ತೊಳೆಯುವಾಗ ಬೇರೆ ಎಲ್ಲ ಪಾತ್ರೆಗಳನ್ನು ಬೇಕಾದರೆ ತೊಳೆಯಿರಿ, ಏನು ಕೂಡ ಆಗುವುದಿಲ್ಲ. ಆದರೆ ಉಂಟಲ್ಲ, ಯಾರದ್ದು ಕೂಡ ಮೈಲಿಗೆ ಪಾತ್ರೆ ಅಂದರೆ ಊಟ ಮಾಡಿದ ತಟ್ಟೆಯನ್ನು ಒಂದು ಮನೆಯ ಮುತ್ತೈದೆ ಹೆಂಗಸರು ತೊಳಿಬಾರ್ದು ಅಥವಾ ಮನೆಯ ಹೆಂಗಸರು ತೊಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ ಅಥವಾ ಮನೆಯ ಹಿರಿಯರೆಲ್ಲ ಪಾತ್ರೆ ತೊಳೆದಿಲ್ಲ ಅಂದರೆ ಊಟ ಮಾಡಿದ ತಟ್ಟೆಯನ್ನು ಅಂತ ಹೇಳಿದರು, ಅಂದರೆ ಬೇರೆ ಪಾತ್ರೆ ಎಲ್ಲ ಊಟ ಮಾಡಿದ ತಟ್ಟೆಯನ್ನು ಏನು ಮಾಡಬೇಕು ಅಂತ ಹೇಳಿದರೆ, ತೊಳಿಲಿಲ್ಲ ಅಂತ ಹೇಳ್ಕೊಂಡಾದರೂ ಕೂಡ ಪರವಾಗಿಲ್ಲ, ಅದನ್ನು ಒಂದು ಸ್ವಲ್ಪ ನೀರಾದರೂ ಹಾಕಿ ಉಂಟಲ್ಲ, ಅದರಲ್ಲಿ ಎಂಜಲು ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮನೆಯ ಮಹಾಲಕ್ಷ್ಮಿ ಉಂಟಲ್ಲ, ಆ ಎಂಜಲು ಪಾತ್ರೆ ತೊಳೆದರೆ ಉಂಟಲ್ಲ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಕ್ಲೀನಾಗಿ ತೊಳಿತಾರೆ ಬೇಕಾದರೆ, ಅದು ನಂತರ ಬೇಕಾದರೆ. ಆದರೆ ನೀವು ಇದು ಊಟ ಮಾಡಿದ ತಟ್ಟೆಯನ್ನು ಉಂಟಲ್ಲ ಡೈರೆಕ್ಟ್ ಸಿಂಕಲ್ಲಿ ಇಡಲಿಕ್ಕೆ ಹೋಗಬೇಡಿ. ಒಂದು ಸಲ ನೀರನ್ನು ಹಾಕಿ ಆ ನೀರಿನಿಂದ ಅದನ್ನು ತೆಗೆದು ಉಂಟಲ್ಲ, ಅದರಲ್ಲೆಲ್ಲ ಅಂಟ್ಕೊಂಡಿರ್ತದಲ್ವ ಗಲೀಜೆಲ್ಲ, ಅದನ್ನು ತೆಗೆದು ಆಮೇಲೆ ಅದನ್ನು ಬೇಕಾದರೆ ಪಾತ್ರೆ ತೊಳಿಲಿಕ್ಕೆ ಹಾಕಿ. ಹೀಗೆ ಮಾಡಿದರೆ ಏನೂ ಆಗೋದಿಲ್ಲ. ಎರಡನೇದು ಏನಂತ ಹೇಳಿದರೆ, ರಾತ್ರಿ ಇದು ಪಾತ್ರೆ ಉಂಟಲ್ಲ, ಆ ರಾತ್ರಿಯೇ ತೊಳಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬೆಳಿಗ್ಗೆ ತೊಳಿಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಹಾಗೆ ಮಾಡಿದ್ರು ಕೂಡ ಇಡೀ ರಾತ್ರಿ ಮನೆಯಲ್ಲಿ ಯಾರ ಮನೆಯಲ್ಲಿ ಈ ಮುಸುರೆ ಪಾತ್ರೆ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಆರೋಗ್ಯದ ಸಮಸ್ಯೆ ಕೂಡ ಬರುತ್ತೆ ಬ್ಯಾಕ್ಟೀರಿಯಾಗಳಿಂದ. ಅಂದರೆ ನೀವು ಅದೇ ಆಹಾರ ಅಂದರೆ ಪಾತ್ರೆಯಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಇರ್ತದಲ್ವ, ಆವಾಗ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ, ಅದು ತೊಳೆದ್ರೂ ಕೂಡ ಅದು ಹೋಗುವುದಿಲ್ಲ. ನೀವು ಅದರ ಮೇಲೆ ಪುನಃ ಅನ್ನ ಹಾಕಿ ಊಟ ಮಾಡಿದರೆ ಅದು ನಿಮ್ಮ ಆ ಹೊಟ್ಟೆಗೆ ಸೇರಿ ಉಂಟಲ್ಲ, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ಬಂದರೆ ಆಸ್ಪತ್ರೆಗೆ ನೀವು ದುಡ್ಡು ಹಾಕಬೇಕಲ್ಲ, ಆ ಕಾರಣದಿಂದ ಕೂಡ ಇದನ್ನು ಹೇಳ್ತಾರೆ ಆಯಿತಾ. ರಾತ್ರಿಯಲ್ಲಿ ಈ ಪಾತ್ರೆಯಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು. ಮತ್ತು ಕರಿದ ಪಾತ್ರೆಯನ್ನು ಅಂದರೆ ಯಾವುದಾದ್ರೂ ನೀವು ಏನಾದರೂ ಪೂರಿ ಆಗಲಿ ಅಥವಾ ಬೇರೆ ಏನಾದರೂ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಎಣ್ಣೆಯಲ್ಲಿ ಕರಿದ ಪಾತ್ರೆಗಳಿರ್ತದಲ್ಲ, ಎಣ್ಣೆಯನ್ನುಂಟಲ್ಲ, ಎಣ್ಣೆ ಆರಿದ ಕೂಡಲೇ ಅದನ್ನು ಬಾಟಲ್ಗೆ ಹಾಕಿಡಬೇಕು. ಅದನ್ನೆಲ್ಲ ರಾತ್ರಿ ಇಡೀ ಹಾಗೆ ಪಾತ್ರೆಯನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಎಣ್ಣೆ ಪಾತ್ರೆಯಲ್ಲಿ ಹಾಗೆ ಇರುತ್ತೆ, ಅದನ್ನು ಮಾರನೇ ದಿವಸ ಹೇಗೂ ಯೂಸ್ ಮಾಡೋದಲ್ವ, ಇರಲಿ ಅಂತ ಹೇಳ್ಕೊಂಡು ಹಾಗೆ ಬಿಡ್ತಾರೆ ನೋಡಿ. ಹಾಗೆ ಮಾಡಿದ್ರು ಕೂಡ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಂಜಲು ಪಾತ್ರೆ ಯಾರು ತೊಳಿತಾರೆ ನೋಡಿ, ಅದು ಯಾರದೇ ಬೇಕಾದರೂ ಆಗಲಿ, ನಿಮ್ಮದು ಬೇಕಾದರೂ ಆಗಲಿ ಅಥವಾ ನೀವು ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡಾಗಲಿ, ಏನೇ ಬೇಕಾದರೂ ಆಗಲಿ, ನೀವು ಎಂಜಲು ಪಾತ್ರೆ ತೊಳಿತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ದರಿದ್ರ ಉಂಟಲ್ಲ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಯಾಕಂತ ಹೇಳಿದರೆ ಯಾರು ಕೂಡ ಆ ಕೆಲಸ ಮಾಡಲಿಕ್ಕೆ ತಯಾರಿರುವುದಿಲ್ಲ, ಆ ಕೆಲಸ ನೀವು ಮಾಡ್ತಾ ಇರ್ತೀರ ಆಯಿತಾ. ಬೇರೆಯವರ ಎಂಜಲು ಪಾತ್ರೆ ನೀವು ತೊಳೆದ್ರೆ ಅಥವಾ ಎಲ್ಲಾದರೂ ನೀವು ಉಂಟಲ್ಲ ಅಂದರೆ ಫಂಕ್ಷನ್ಗಳಿಗೆ ಹೋಗ್ತೀರಾ ಅಥವಾ ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ಅನ್ನದಾನ ಆಗ್ತಾ ಇರ್ತದೆ, ಆ ಜಾಗದಲ್ಲಿ ಬಾಳೆ ಎಲೆ ಆಗಲಿ ಅಥವಾ ಬೇರೆ ಏನಾದರೂ ಅಂದರೆ ತಿಂದ ಆಹಾರವನ್ನು ನೀವು ಕ್ಲೀನ್ ಮಾಡಿ ಬಂದರೆ ಉಂಟಲ್ಲ, ಅದಕ್ಕೆ ನಿಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗ್ತದೆ, ನಿಮಗೆ ಅನ್ನಪೂರ್ಣೇಶ್ವರ ಆಶೀರ್ವಾದ ಇರುತ್ತೆ, ನಿಮ್ಮ ದರಿದ್ರ ಕಳೀತದೆ. ನಿಮ್ಮ ಜಾತಕದಲ್ಲಿ ಏನೇ ಕೆಟ್ಟದಿದ್ರೂ ಕೂಡ ನೀವು ಬೇರೆಯವರ ಎಂಜಲು ತೆಗೆಯಿದ್ರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ, ಎಂಜಲು ಅಂತ ಹೇಳಿದ್ರೆ ಬೇರೆ ಅಲ್ಲ ಆಯಿತಾ, ಪಾತ್ರೆ ಆಗಲಿ ತೊಳೆಯುವುದು ದೇವಸ್ಥಾನದಲ್ಲಿ ಅಥವಾ ಬೇರೆ ಮನೆಯಲ್ಲಿ, ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬಾಳೆ ಎಲೆ ತೆಗೆಯುವುದು ಆಯಿತಾ, ಬೇರೆಯವ್ರದ್ದು ಅದಕ್ಕೆಲ್ಲ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ
ಬಟ್ಟಲು ತೊಳೆಯುವುದು ಆ ಥರದ್ದೆಲ್ಲ ಹೆಲ್ಪ್ ಮಾಡಿದರೆ ನಿಮ್ಮ ದರಿದ್ರ ಕಳೀತದೆ, ನಿಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ಇವಾಗ ನಿಮಗೆ ಕಷ್ಟ ಇರ್ಬೋದು, ಮುಂದೆ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಣ ಕೊಟ್ಟು ತಗೊಂಡು ಉಂಟಲ್ಲ ಪಾತ್ರೆ ತೊಳೆಯೋದು ಬೇರೆ, ಆದರೆ ಇದು ದೇವಸ್ಥಾನದಲ್ಲೆಲ್ಲ ಮಾಡುವುದುಂಟಲ್ಲ, ಹಣ ತಗೊಳ್ಳದೆ ಮಾಡುವ ಕರ್ತವ್ಯಗಳೆಲ್ಲ ಅಂಥದ್ದೆಲ್ಲ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಯಾರಾದರೂ ಎಂಜಲು ಪಾತ್ರೆ ತೊಳಿತಾ ಇದ್ದರೆ ನೀವು ಮರ್ಯಾದೆ ಹೋಗ್ತದೆ ಅಂತ ಹೇಳ್ಕೊಂಡು ಅನಿಸೋದು ಬೇಡ ಆಯಿತಾ. ನಿಮ್ಮ ದರಿದ್ರ ಹೋಗ್ತಾ ಇದೆ ಅಥವಾ ನೀವು ಬೇರೆಯವರ ದರಿದ್ರ ಕಳಿತಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ. ಇವಾಗ 20ನೇದು ಏನಂತ ಹೇಳಿದರೆ, ಹಿರಿಯರ ಕೆಲಸ ಮಾಡದೇ ಇದ್ರೂ ಕೂಡ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತೀರ್ಕೊಂಡವ್ರದ್ದು ಕೆಲಸ ವರ್ಷಕ್ಕೆ 1 ಸಲ ಆದರೂ ಅವರನ್ನು ನೆನೆಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. 21 ಏನಂತ ಹೇಳಿದರೆ, ಹಾಸಿಗೆಯ ಮೇಲೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಪೊರಕೆಯಿಂದ ಗುಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ, ನೀವು ಮಲಗಿರುವ ಹಾಸಿಗೆಯನ್ನು ಆಯಿತಾ. ಯಾಕಂತ ಹೇಳಿದರೆ ಪೊರಕೆಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರಲ್ವ, ಆದ್ದರಿಂದ ಹಾಸಿಗೆ ನೀವು ಮಲಗಿರ್ತೀರಲ್ವ, ಯಾವ ಕಾರಣಕ್ಕೂ ಕೂಡ ಹಾಸಿಗೆಯನ್ನು ಹೊರಕೆಯಿಂದ ಗುಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನೀವು ಮಲಗಿರುವ ಹಾಸಿಗೆ ಮೇಲೆ ಯಾವ ಕಾರಣಕ್ಕೂ ಕೂಡ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರಿಗೆ ನೋಡಿ ಪೇಷಂಟ್ಗಳು ಮಾತ್ರ ಯಾವತ್ತೂ ಇದು ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡುವವರು, ಸರಿ ಇರುವವರು ಯಾರು ಕೂಡ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡೋದಿಲ್ಲ. ಒಂದು ವೇಳೆ ಊಟ ಮಾಡಿದರೂ ಕೂಡ ಅವರಿಗೆ ಎಂತಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿ ಯಾವ ಎಲ್ಲ ಕಾರಣದಿಂದ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.